ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಬ್ಲಾಗ್ನ ಹೋಟೆಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ನೈಟು ಸ್ಟೇ ಮಾಡೋದಕ್ಕೆ ಒಂದು ಹೋಟೆಲಿಗೆ ಬಂದಿದ್ವಿ, ಇಲ್ಲೇ ನ್ಯೂ ಬಿ ಎಲ್ ರೋಡ್. ಏನಂದರೆ ಇವಾಗ ಮುಗೀತು ನಾವು ಸ್ಟೇ ಆಗಿತ್ತು. ಸೊ ಈಗ ನಾವು ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಮತ್ತು ನಮ್ಮದು ಬೇರೆ ಪ್ಲ್ಯಾನ್ಸ್ ಇದೆ, ಅದು ಕೂಡ ನಾನು ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಯಾರು ಬ್ಲಾಗ್ನ ಸ್ಕಿಪ್ ಮಾಡ್ದಿರೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇಲ್ಲ. ನಾನು ಬ್ಲಾಗ್ನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನನ್ನ ಬ್ಲಾಗ್ ಇಂಟ್ರೊಡಕ್ಷನ್ ವಿಡಿಯೋ ಕ್ಯಾಪ್ಚರ್ ಮಾಡಿತ್ತು ನಮ್ಮ ಪತಿ ದೇವ. ಹಾಯ್ ಮಾಡಿ. ಈಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಮಾಡಬೇಕು, ಟೈಮ್ ಆಯಿತು. ಚೆಕ್ಔಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಏನಿಲ್ಲ ಗೈಸ್, ಬಿಕಾಸ್ ನಮ್ಮ ಮನೆ ಇಲ್ಲೇ ಹತ್ರ ಇರೋದು, ಲೈಕ್ ಒಂದು 2 ಕಿಲೋಮೀಟರ್ಸ್ ಅವೇ ಅಷ್ಟೇ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಸಿಗ್ತೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ದೇವಸ್ಥಾನಕ್ಕೆ ರೆಡಿ ಆಗಿದ್ದೀನಿ. ಆಲ್ರೆಡಿ ದೇವಸ್ಥಾನಕ್ಕೆ ಟೈಮ್ ಆಗೋಗಿದೆ. ಏನಂದರೆ ಈಗ 12:30, 1 o'clockಗೆಲ್ಲ ಟೆಂಪಲ್ ಕ್ಲೋಸ್ ಆಗಿಬಿಡುತ್ತೆ. ಲಾಸ್ಟ್ ಟೈಮ್ ಹೋಗಿ ವಾಪಸ್ ಬಂದ್ವಿ. ಸೊ ಈಗ ಬೇಗ ಹೋಗಬೇಕು, ಟೈಮ್ ಆಗೋಗಿದೆ. ಈಗ ನಮ್ಮ ಹಸ್ಬೆಂಡ್ ಆಲ್ರೆಡಿ ರೆಡಿಯಾಗಿ ಆಚೆ ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಟೆಂಪಲಲ್ಲಿ ಸಿಗ್ತೀನಿ. ದೇವರ ಪ್ರಸಾದ ಹೇಗಿದೆ? ಹೇಗಿದೆ? ಚೆನ್ನಾಗಿದೆಯಾ? ಫಸ್ಟ್ ಟೈಮ್ ಬಂದಿರೋದು ಟೆಂಪಲ್ಗೆ. ಹೇಗನ್ನಿಸ್ತು? ಚೆನ್ನಾಗಿ ಅನಿಸ್ತಾ? ಗೈಸ್, ನಾವಾದರೆ ರೆಗ್ಯುಲರ್ ನಾವಿಲ್ಲೇ ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಆ್ಯಂಡ್ ನನ್ನ ಫೇವ್ರೆಟ್ ಟೆಂಪಲ್ ಇದು. ನಮ್ಮ ಹಸ್ಬೆಂಡ್ ಬಂದಿರೋದು ಫಸ್ಟ್ ಟೈಮ್. ನಾನು ಕೇಳ್ಕೊಂಡಿದ್ದೆ ದೇವ್ರ ಹತ್ರ, ನನ್ನ ಮದುವೆ ಆದರೆ ನಾನು ನಮ್ಮ ಹಸ್ಬೆಂಡ್ನ ಜೊತೇಲಿ ಕರ್ಕೊಂಡ್ಬರ್ತೀನಿ ಅಂತ. ಕರ್ಕೊಂಡು ಬಂದಿದ್ದೀನಿ. ನಾವು ಪ್ರಸಾದ ತಿನ್ನೋದು ಬೇಡ ಅಂದ್ಕೊಂಡ್ವಿ, ಅವರು ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಈಗ ಚೆನ್ನಾಗಿದೆಯಾ ಟೇಸ್ಟು? ತಿನ್ನಿ ಆರಾಮಾಗಿ ತಿನ್ನಿ. ಓಕೆ ಗೈಸ್, ನಾನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಮಾತಾಡ್ರಿ ಗೈಸ್. ಆವಾಗಲೇ ನಾನು ಮಾತಾಡಿದ್ದಲ್ಲಿ ಒಳಗಡೆ ನಿಮಗೆ ಕೇಳಿಸ್ತೇನೋ ನನಗೆ ಗೊತ್ತಿಲ್ಲ. ಕೇಳಿಸಿಲ್ಲ ಅಂದರೆ ಮನೆಗೆ ಹೋಗಿ ಹೇಳ್ತೀನಿ ಏನು ಅಂತ. ಪ್ರಸಾದ ತಿನ್ಬಿಟ್ಟು ಮತ್ತೆ ಇನ್ನೂ 2 ಪ್ರಸಾದ ಈಸ್ಕೊಂಡು ಈಗ ಟಿಫನ್ ಬಾಕ್ಸ್ ಬೇರೆ ಹೊಸದು ತೊಗೊಂಡು ಹಾಕ್ಸ್ಕೊಂಡಿರೋದು. ಬಿಸಿ ಇತ್ತು, ಅದಕ್ಕೆ ಬಾಯಿಗೆ ಬಂದಂಗೆ ಬೈಯೋದು. ಬೈರಿ ಈಗ. ಇಲ್ಲ ಗೈಸ್, ಬೈದಿಲ್ಲ. ದೇವ್ರಂತ ಗಂಡ, ಬೈದಿಲ್ಲ. ಗೈಸ್, ನಾನು ಓದಿದ್ದಂಥ PU ಕಾಲೇಜ್ ಇದೆ ನೋಡಿ, ಇದೆ ನಾನು ಓದಿರೋ ಕಾಲೇಜ್. ನಾನಿಲ್ಲೇ ಓದಿದ್ದು PU ಕಾಲೇಜ್, ಸೈನ್ಸ್. ಇದು ಲೆಫ್ಟ್. ಮನೆಗೆ ಬಂದೆ. ಇವಾಗ ಏನು ಕೆಲಸ ನೋಡಬೇಕು. ಒಂದು ನಿಮಿಷ. ಹಾಯ್ ಕುಕ್ಕು. ಬಾಲ ಮಾತ್ರ ಆಡಿಸ್ಬಿಡ್ತಾನೆ ನಾವು ಬಂದಿದ ತಕ್ಷಣ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಪ್ರಸಾದ ತೊಗೊಂಡು ಬಂದ್ವಿ. ಇಲ್ಲಿದೆ ನೋಡಿ ಪ್ರಸಾದ. ನಮ್ಮ ಹಸ್ಬೆಂಡ್ಗೆ ದೇವಸ್ಥಾನ ಪ್ರಸಾದ ಅಂದರೆ ತುಂಬ ಇಷ್ಟ ಅಂತೆ. ಅಲ್ಲಿ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಮಾತಾಡಿದ್ದು ನಿಮಗೆ ಕೇಳಿಸ್ತೇನೋ ನನಗೆ ಗೊತ್ತಿಲ್ಲ. ಏನಿಲ್ಲ, ಅದೇ ಪ್ರಸಾದದ ಬಗ್ಗೆನೇ ನಾನು ಹೇಳ್ತಿದ್ದೆ ಅಷ್ಟೇ. ಇವಾಗ ಮನೆಗೆ ಬಂದೆ. ಈಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೂವಿಗೆ ಹೋಗಬೇಕು ಗೈಸ್. 4:30ಗೆ ಶೋ ಇದೆ, ಮೂವಿಗೆ ಹೋಗಬೇಕು. ಅಲ್ಲಿವರೆಗೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂಚೂರು ಊಟ ಮಾಡಿ ಮಲ್ಕೊತೀನಿ ಸ್ವಲ್ಪ ಹೊತ್ತು. ಆ್ಯಂಡ್ ಇನ್ನೊಂದು ಏನಂದರೆ, ವ್ಲಾಗ್ಸು ನನಗೆ ಅದೇ ಗೈಸ್, ಇವಾಗ ನ್ಯೂಲಿ ವೆಡ್ ಅಲ್ವಾ ನಾವು. ಸೊ ಅದು ಇದೇನಾದರೂ ಕೆಲಸ ಇರುತ್ತೆ, ಹಾಗಾಗಿ ನನಗೆ ವ್ಲಾಗ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಇನ್ನೂ ಒಂದು ಸ್ವಲ್ಪ ದಿನ ಲೈಕ್ ಕಂಟಿನ್ಯೂಸ್ ವ್ಲಾಗ್ಸ್ ಹಾಕೋಕ್ಕಾಗಲ್ಲ. ಆಫ್ಟರ್ ದಟ್ ನಾನು ಕಂಪ್ಲೀಟಾಗಿ ಡೈಲಿ ವ್ಲಾಗ್ ಮಾಡಾಕ್ತೀನಿ. ಈಗ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಪ್ಲೇಸ್ಗೆ ಹೋಗಬೇಕು. ಸೊ ಅದು ಪ್ಯಾಕಿಂಗ್ ಎಲ್ಲ ಮಾಡಬೇಕು, ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ. ಆ್ಯಂಡ್ ಅಷ್ಟೇ. ಈಗ ಊಟ ಮಾಡಿ ನಾನು ಮತ್ತೆ ಎದ್ದು ರೆಡಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ.
ಹೇಗಿದ್ದೀರಾ? ಸೂಪರ್. ಅವಳು ಲೈಕ್ ಅದೇ ನನ್ನ ಮದುವೆಗೆ ಒಂದು 10 days ಲೀವ್ ತೊಗೊಂಡಿದ್ಲು, ಮತ್ತು ನಮ್ಮ ಹಸ್ಬೆಂಡ್ ಪ್ಲೇಸಿಗೆ ಹೋಗಿ ಮತ್ತೆ ಬಂದು ಮತ್ತೆ ಟಯರ್ಡ್ ಆಗಿದ್ಲು. ಈಗ ಮತ್ತೆ ವರ್ಕ್ ಸ್ಟಾರ್ಟ್ ಆಗಿದೆ. ಪಾಪ ಅವಳು ಮತ್ತೆ ನಿದ್ದೆ ಸಾಕಾಗ್ತಾಯಿಲ್ಲ. ಅಂದರೆ ಆ 10 days ಏನಿತ್ತು ಆ ನೈಟ್ ಶಿಫ್ಟ್ ಅಂದರೆ ಅವಳು ನೈಟೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ಲು. ಈಗ ಮತ್ತೆ ವರ್ಕ್ಗೆ ಕಷ್ಟ ಆಗ್ತಿದೆ. 2 daysಯಿಂದ ಅವಳಿಗೆ ಪ್ರಾಪರ್ ಸ್ಲೀಪ್ ಆಗ್ತಾಯಿಲ್ಲ. ಹೇಗಿದೆ ಈಗ ಆರಾಮ? ನಿದ್ದೆ ಬೇಕಾ? ಸೆಟ್ ಆಗ್ಬೇಕು ಇನ್ನೂ ಸ್ವಲ್ಪ. ನೀವು ಬರಲ್ವಾ ನಮ್ಮ ಜೊತೆ ಮೂವಿಗೆ? ನೋ. ಬೇರೆ ಏನಾರು ಪ್ಲ್ಯಾನ್ಸ್ ಇದೆಯಾ? ಇಲ್ಲಪ್ಪ, ಮಲ್ಕೊಳ್ಳೋದೇ ಪ್ಲ್ಯಾನ್ಸ್ ಅಷ್ಟು. ಓಕೆ, ಅಷ್ಟೇ ಗೈಸ್. ಪ್ರಸಾದ ತೊಗೊಂಬಂದಿದ್ದೀವಿ, ಬನ್ನಿ ತಿನ್ನಿ. ಪ್ರಸಾದ ನಮ್ಮ ಹಸ್ಬೆಂಡ್ ಪಾಪ ಅವರು ಪ್ರಸಾದ ಅಂದ್ಕೊಂಡು ಎರಡೆರಡು ಜೊನ್ನೆಲಿ ಇಸ್ಕೊಂಡಿದ್ದಾರೆ ಗೈಸ್ ಪಾಪ. ಓಕೆ, ಈಗ ಅವಳಿಗೂ ಪ್ರಸಾದ ಕೊಟ್ಟು ನಾನು ಒಂಚೂರು ತಿಂದು ಸ್ವಲ್ಪ ರೆಸ್ಟ್ ಮಾಡಿ. ಬರಲ್ಲ ನಮಗೆ, ಆ ತಗೊಂಬಂದು ಕೊಡ್ತೀವಿ, ಆಮೇಲೆ ಆ ಬುಟ್ಟಿ ನನಗೆ ಕೊಡಿ ಅಂದೆ. ಬುಟ್ಟಿ ಇಲ್ಲೇ ಸಿಗುತ್ತೆ ತಾನೆ? ಆದರೂ ಅದೊಂಥರ ಚೆನ್ನಾಗಿದೆ ಈರುಳ್ಳಿ ಬುಟ್ಟಿ. ಅದವರು ಚಪಾತಿ ಮತ್ತೆ ರೊಟ್ಟಿ ಹಾಕಿ ಇಟ್ಕೊತಾರೆ. ಅದಕ್ಕೆ ಕೊಡ್ಬೇಕಂತ ವಾಪಸ್ಸು ಸಿಗುತ್ತಲ್ವಾ ಅಲ್ಲ ಆ ಥರ. ಇವತ್ತು ಕಟ್ ಕಳಿಸ್ತೀನಿ, ಆಮೇಲೆ ನೀನು ಬರೋಕೆ ತಗೊಂಬನಮ್ಮ 8ನೇ ತಾರೀಕು ಒಂದು ಬುಟ್ಟಿನ ಆ ಥರ ಚೆನ್ನಾಗಿದೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ಆಡಿಯೋನ ಆಫ್ ಮಾಡಿದ್ದೀನಿ, ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಆಡಿಯೋನ ಆಫ್ ಮಾಡಿದ್ದೀನಿ. ಈ ಮೂವಿನ ಎಲ್ಲರೂ ನೋಡಲೇಬೇಕು. ಪಾರ್ಟ್ 1 ಪಾರ್ಟ್ 2 ಹೇಗೆ ಚೆನ್ನಾಗಿತ್ತೋ ಹಾಗೆ ಪಾರ್ಟ್ 3 ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಬಿಕಾಸ್ ನಮ್ಮ ಪಪ್ಪ ತುಂಬ ನೆನಪಾಗ್ಬಿಟ್ರು ಮೂವಿಯಲ್ಲಿ. ತುಂಬ ಚೆನ್ನಾಗಿದೆ. ನನಗೆ ಈ ಮೂವಿ ಪೂರ್ತಿ ನಮ್ಮ ಡ್ಯಾಡಿನೇ ತುಂಬ ನೆನಪಾಗ್ತಾಯಿದ್ರು. ಅದು ಬೇರೆ ಈಗ ಮದುವೆ ಆಗಿರೋದ್ರಿಂದ ಇನ್ನೂ ತುಂಬ ನೆನಪಾಗ್ಬಿಟ್ರು ನಮ್ಮಪ್ಪ. ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು ಅಷ್ಟೇನಾ? ಅಷ್ಟೇ. ಇಲ್ಲಿ ನೋಡ್ಕೊಂಡು ಹೇಳಿ. ಚೆನ್ನಾಗಿತ್ತು ಮೂವಿ. ಆಮೇಲೆ ಅಷ್ಟೇ. ಅಷ್ಟೇನಾ ಮಾತಾಡೋದು? ಅಷ್ಟೇ. ನನ್ನ ಜೊತೆಲಿದ್ದಾಗ ಅಷ್ಟು ಮಾತಾಡ್ತೀರಾ? ಹಾಗೆ ಕ್ಯಾಮ್ರಾ ಮುಂದೆ ಆಗಲ್ಲ. ಬರೀ ನಾಟಕ. ಹಾಗೇನಿಲ್ಲ. ಅಯ್ಯಯ್ಯೋ. ನಾವು ಮೂವಿ ಮುಗಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಮೂವಿ. ಪಾರ್ಟ್ 1 ಪಾರ್ಟ್ 2 ಯಾರು ನೋಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಫಾದರ್ ಆ್ಯಂಡ್ ಡಾಟರ್ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಎಮೋಷ್ನಲ್ ಮೂವಿ. ಇವಾಗ ಬಂದ್ವಿ. ಈಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಸರಿಯಾಗಿ ನಿದ್ದೆ ಇಲ್ಲ ತುಂಬ ದಿನದಿಂದ. ಅಷ್ಟೇ ಗೈಸ್, ಇವತ್ತಿನ ಡೇ ಇಷ್ಟೇ ಆಗಿತ್ತು. ಆ್ಯಂಡ್ ಇದು ನಮ್ಮ ಮೊದಲನೇ ಮೂವಿ, ಫಸ್ಟ್ ಮೂವಿ. ಆ್ಯಕ್ಚುಲಿ ನಾವು ಟಾಕ್ಸಿಕ್ ರಿಲೀಸ್ ಆಗುತ್ತೆ 19th ಅಂತ ಅದು ಪಬ್ಲಿಷ್ ಆಗಿತ್ತಲ್ಲ, ಅದು ಏನೋ ಚೇಂಜ್ ಆಗಿದೆ ಡೇಟು. ಸೊ ಹಾಗಾಗಿ ಲವ್ ಮಾಕ್ಟೇಲ್ 3 ನೋಡೋಂಗಾಯಿತು. ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಆಮೇಲೆ ಸಿಗ್ತೀನಿ. ನೋಡಿ ಇವರಿಬ್ರು ಸೂಪರ್ ಇವಳು ಮಾತಾಡ್ತಾ ಇಲ್ಲ. ಇವಳಿಗೆ ಅವಾಗ ಏನಾಗುತ್ತೋ ದೇವ್ರಿಗೆ ಗೊತ್ತು. ನಿನಗೆ ಬಳೆ ಇಲ್ಲಿಂದ ಇಲ್ಲಿಗೆ ಬಂದೈತೆ ಅಂದ್ರೆ ಲೆಕ್ಕ. ಬಳೆ ಎಲ್ಲಿಂದ ಎಲ್ಲಿ ಬಂದರೆ ಏನು ಚೆನ್ನಾಗಿದೆ. ಆದರೆ ಏನೇನು ಮಾತಾಡ್ತಾ ಇದ್ದೀರಾ ಇಬ್ರು? ಕಬಾಬ್ ತರ್ಸೋದು ಮಾತಾಡ್ತಾವ್ರೆ. ಕಬಾಬ್ ಬೇಕಂತೆ ಗೈಸ್ ಇವ್ರಿಗೆ. ಕಬಾಬ್ ಇವ್ರದ್ದು ಒಂದೊಂದಲ್ಲ. ಸ್ಟ್ರೈಟ್ ಮೇಲೆ ಹೋಗ್ಬೇಕು. ಇವಾಗ ಏನಕ್ಕೆ? ಇವಾಗ ಎಲ್ಲಿಗೆ? ಲೊಕೇಶನ್ ಕೇಳ್ಕೊಂತ ನೀರು ಎಲ್ಲೋ ಹೋಗ್ಬೇಕು ಅನ್ಸುತ್ತೆ. ಯಾರೋ ಬರ್ತಾವ್ರೇನೋ ತಾನೆ. ಏನು ಹೇಳೋ, ನಾವು ಮೂವಿಗೆ ಹೋಗಿ ಬಂದ್ವಿ. ನಾವೆಲ್ಲೇ ಹೋದರೂ ಕೇಳಕ್ಕೆ ಬರ್ತಾನೆ ಗೈಸ್, ಎಲ್ಲಿ ಹೋಗಿದ್ರಿ, ಏನಕ್ಕೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ವಿಚಾರಿಸ್ಕೊತಾ ಇರ್ತಾನೆ. ಇವಾಗ ನೋಡಿ ಬಂದು ಮಲ್ಕೊಂಡಿದ್ದಾನೆ. ಈಗ ನಾನು ಮತ್ತೆ ಇವ್ರನ್ನ ಬಿಟ್ಟು ಹೋಗಬೇಕು ಗೈಸ್. ಇನ್ನೂ ಅದೇ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕು. ಈಗ ಲೈಕ್ ಅಂದರೆ ಗೃಹ ಪ್ರವೇಶ ಇದೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಯದು. ಅದು ಮುಗಿಸ್ಕೊಂಡು ಒಂದೇ ಸತಿ ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕು. ಏನೋ ಒಂಥರ ಬೇಜಾರಾಗ್ತಾಯಿದೆ. ಲೈಕ್ ಮತ್ತೆ 10 days ಬಿಟ್ಕೊಂಡು ಮತ್ತೆ ಬರಬೇಕು ಬ್ಯಾಂಗ್ಳೂರಿಗೆ.
ಅವಾಗ ಮನೆ ದೇವ್ರ ದೇವಸ್ಥಾನಕ್ಕೆಲ್ಲ ಹೋಗಬೇಕು. ಹಾಗಾಗಿ ಏನಮ್ಮ ಏನು ನಾವು ಮೂವಿಗೆ ಹೋಗಿದ್ವಿ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಟೇಕ್ ಕೇರ್.